ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಿಷತಿ ಭಾಗಮಗ್ನೇ ತಂಕುರು ಮಾ ಭಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ 2025ನೇ ಇಸವಿಗೆ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ವಿಚಾರಗಳನ್ನು, ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿಸ್ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಸಹ ಚಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಹಾಗೂ ಈ ಚಂದ್ರಗ್ರಹಣ ನಿಮಗೆ ಅತ್ಯಂತ ಶುಭ ಫಲವನ್ನೇ ಕೊಡಲಿ, ಯಾವುದೇ ನೆಗೆಟಿವ್ ಇದ್ರೂ ಸಹ ಅದು ಪರಿಹಾರವಾಗಲಿ. ಈ ವರ್ಷದ ಮೊಟ್ಟ ಮೊದಲನೆಯ ಅಂದರೆ 2025ನೇ ಇಸವಿಯ ಮೊಟ್ಟ ಮೊದಲನೆಯ ಗ್ರಹಣ ಇರತಕ್ಕಂಥದ್ದು ಮಾರ್ಚ್ 14ನೇ ತಾರೀಕು ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಭಾರತದಲ್ಲಿ ಈ ಗ್ರಹಣ ಗೋಚಾರ ಇಲ್ಲ ಅಂದರೆ ಕಾಣಿಸ್ತಾ ಇಲ್ಲ. ಆದ್ದರಿಂದ ಗ್ರಹಣದ ಆಚರಣೆ ಇಲ್ಲ ಅಂದರೆ ಗ್ರಹಣದ ಆದಿ, ಮಧ್ಯ, ಅಂತ್ಯ ಮೂರು ಸಲ ಸ್ನಾನ ಮಾಡೋದು, ಉಪವಾಸ ಇರೋದು, ಹೊರಗಡೆ ಹೋಗಬಾರ್ದು ಅನ್ನುವಂಥದ್ದು, ಎಲ್ಲ ಆಹಾರ ಪದಾರ್ಥಗಳಲ್ಲಿ ದರ್ಭೆ ಹಾಕಿಡುವಂಥದ್ದು ಯಾವ ಅವಶ್ಯಕತೆಯೂ ಇಲ್ಲ. ಜಸ್ಟ್ ಟಚ್ ಆ್ಯಂಡ್ ಗೋ ಅನ್ನೋ ಥರ ನಿಮಗೆ ಆ ಆಚರಣೆ ಮಿಸ್ ಆಗಿರ್ತಕ್ಕಂಥದ್ದು. ಪ್ರಭಾವ 100% ಇರುತ್ತೆ. ಯಾಕೆಂದರೆ ಗ್ರಹಣದ ಆರಂಭದ ಕಾಲ ಮಧ್ಯಾಹ್ನ 2:21 ಆರಂಭಗೊಂಡು ಸಂಜೆ 6:14 ಗ್ರಹಣ ಮುಗಿದೋಗುತ್ತೆ. ಸತತ 4:17 ಕಾಲದ ಈ ಒಂದು ಗ್ರಹಣಾಚರಣೆ. 6:14 ಅಂದರೆ ಇನ್ನೇನು ಸೂರ್ಯಾಸ್ತ ಆಗಿ ಚಂದ್ರೋದಯದ ಸಮಯ ಎದೇಳಿದ್ರು ನೋಡಿ, ಟಚ್ ಆ್ಯಂಡ್ ಗೋ ಹತ್ತತ್ರ ಬಂದ್ಬಿಟ್ಟಿದೆ ಗ್ರಹಣ ಅಂತ. ಸೊ ಆಚರಣೆ ಅಂತೂ ಜಸ್ಟ್ ಮಿಸ್ ಆಗಿದೆ. ಪ್ರಭಾವ 100% ಇರುತ್ತೆ ನಿಮಗೆ ಚಂದ್ರಗ್ರಹಣದ ಪ್ರಭಾವ. ನಿಮ್ಮ ರಾಶಿಯಿಂದ 7ನೇ ರಾಶಿಯಾದಂತಹ ಕನ್ಯಾ ರಾಶಿಯಲ್ಲಿ ನಿಮ್ಮ ಪಂಚಮಾಧಿಪತಿಯಾದಂತಹ ಚಂದ್ರ ಕೇತುವೊಂದಿಗೆ ಕೇತುಗ್ರಸ್ತನಾಗ್ತಾ ಇದ್ದಾನೆ. ಸೊ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಅಂದರೆ ವಿಚಿತ್ರ ಫಲ, ಮಿಶ್ರ ಫಲವಾಗಿರುತ್ತೆ. ಸೊ ಮಿಶ್ರ ಫಲ ಅಂದಾಗ ಶುಭನೂ ಒಂದು ಸ್ವಲ್ಪ ಇರಬೇಕು. ಅಂದರೆ ಅಲ್ಲಿ ಕೇತು ಮೊದಲೇ ವಿಚಿತ್ರ ಫಲವನ್ನು ಕೊಡುವಂಥದ್ದು. ಕೇತುಂ ಚಿತ್ರವರ್ಣಂ ಚಿತ್ರಮಾಲ್ಯಾಂಬರಧರಂ ಚಿತ್ರಾಶ್ವ ಚಿತ್ರಛತ್ರ ಧ್ವಜರಥ ಪತಾಕೋಪ ಶೋಭಿತ ಇತ್ಯಾದಿ ವಿಚಿತ್ರ ಫಲಗಳನ್ನು ಕೊಡ್ತಕ್ಕಂಥವನೇ ಕೇತು. ಅವನ ಜೊತೆಗೆ ಸಪ್ತಮದಲ್ಲೇ ಗ್ರಸ್ತನಾಗೋ ಚಂದ್ರ, ಅವನು ವಿಚಿತ್ರ ಫಲವನ್ನು ಕೊಡಬೇಕಂದ್ರೆ ಡಬಲ್ ವಿಚಿತ್ರ ಆಗಿಬಿಡುತ್ತದು. ನೀವು ಅನ್ಕೊಳ್ಳೋದೇ ಒಂದು, ಅಲ್ಲಾಗದೆ ಇನ್ನೊಂದು ಅನ್ನೋ ಥರ ಆಗಿಬಿಡುತ್ತದು. ಸೊ ಆದ್ದರಿಂದ ಮೀನರಾಶಿಯವರು ಹಲವಾರು ವಿಚಾರಗಳಲ್ಲಿ ಈ ಚಂದ್ರಗ್ರಹಣದ ಪ್ರಭಾವವನ್ನು ನೋಡಬೇಕಾಗ್ತದೆ. ಆದ್ದರಿಂದ ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಏನು ಪರಿಹಾರ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪಂಚಮಾಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲಿ ಗ್ರಸ್ತನಾಗುತ್ತಾನೆ ಕೇತುಗ್ರಹಣದೊಂದಿಗೆ ಅಂದ್ರೆ ನೋಡಿ, ಬಹಳ ಪ್ರಮುಖವಾಗಿ ನೀವು ಮೀನ ರಾಶಿಯವರು ಏನೇನೊಂದಿಷ್ಟು ಕೆಲಸಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಕೈ ಹಾಕ್ಬಿಟ್ಟಿರ್ತೀರ. ನಾನು ಇದೊಂದು ವ್ಯವಹಾರಗಳಿಗೆ ಕೈ ಹಾಕ್ಬಿಟ್ಟಿರ್ತೀರ, ಅದೊಂದು ಕೆಲಸ ಆಗಬೇಕು, ಇದೊಂದು ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ವ್ಯವಹಾರಗಳಿಗೆ ಕೈ ಹಾಕ್ಬಿಟ್ಟಿರ್ತೀರ. ನಿಮ್ಮ ಸಾಡೆ ಸಾತಿಯೇ ನಿಮಗೊಂದಿಷ್ಟು ಸಮಸ್ಯೆಗಳನ್ನು ಕೊಡ್ತಾ ಇರತ್ತೆ. ಅಷ್ಟೇ ಅಲ್ಲದೆ ನೀವು ಕೈ ಹಾಕಿದ ಕೆಲಸಗಳನ್ನು ಎಡವಟ್ಟು ಮಾಡಿ ನಿಮಗೆ ಒಂದು ಹೊಸ ಟೆನ್ಷನ್ ಕೊಡಲಿಕ್ಕೆ ಚಂದ್ರಗ್ರಹಣನೂ ಬುನಾದಿಯಾಗ್ಬಿಡುತ್ತೆ. ಯಾಕೆಂದರೆ ಪಂಚಮಾಧಿಪತಿಯೇ ಚಂದ್ರ. ಇದಾಗುತ್ತೆ ಅಂತ ಒಂದ್ಸಲ ಅನಿಸುತ್ತೆ, ಇನ್ನೇನು ಆಯಿತು ಕೆಲಸ ಆಯಿತು ಅನ್ನೋ ಅಷ್ಟರಲ್ಲಿ ಮತ್ತೊಂದೇನೋ ದೊಡ್ಡ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಮತ್ತೆ ಸಮಸ್ಯೆ ಆಗಿಬಿಡುತ್ತೆ. ಸೊ ನೀವು ಕೈ ಹಾಕಿದಂತಹ ಕೆಲಸಗಳು ಬಿಸಿ ತುಪ್ಪವಾಗಿಬಿಡುತ್ತೆ. ಉಗಿದ್ರೆ ತುಪ್ಪ ವೇಸ್ಟ್, ನುಂಗಿದ್ರೆ ಗಂಟ್ಲು ಸುಟ್ಟೋಗುತ್ತೆ ಅನ್ನೋದು. ಅದು ಸಪ್ತಮದಲ್ಲಿ ಕೇತುಗ್ರಸ್ತನಾಗ್ಬಿಡ್ತಾನೆ. ಆದ್ದರಿಂದ ನೀವು ಯಾರನ್ನು ನಂಬಿಕೊಂಡು ಕೆಲಸಗಳಿಗೆ ಕೈ ಹಾಕಿರ್ತಾರೋ ಅವರೇ ಕೈ ಕೊಡುವ ಸಾಧ್ಯತೆ ಇರುತ್ತೆ. ಅದೊಂದು ದೊಡ್ಡ ಮೆಂಟಲ್ ಟೆನ್ಷನ್, ಮಾನಸಿಕ ಒತ್ತಡ ಅದಾಗುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದಾಗಿ ಚಂದ್ರಗ್ರಹಣ, ಚಂದ್ರನ ಆರಾಧನೆ ಮಾಡ್ಕೊಳ್ಳಿ. ಕೈ ಹಾಕಿದ ಕೆಲಸಗಳು ಯಶಸ್ವಿಯಾಗಿ ನಿಮಗೆ ಆಗಲಿ, ತೊಂದರೆ ಏನೂ ಆಗದೇ ಇರಲಿ ಅನ್ನುವಂಥದ್ದು. ಇನ್ನು ಅಷ್ಟೇ ಅಲ್ಲ, ಸಂತಾನದ ವಿಚಾರದಲ್ಲೂ ಮೀನರಾಶಿಯವರಿಗೆ ಅಂದರೆ ಸಂತಾನ ಇಲ್ಲದವರು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಪಂಚಮಾಧಿಪತಿ ಸಪ್ತಮದಲ್ಲಿ ಗ್ರಸ್ತನಾಗ್ತಾನೆ. ಚಂದ್ರಗ್ರಹಣ ಅಲ್ಲೂ ಹಿನ್ನಡೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಮಕ್ಕಳು ಆಲ್ರೆಡಿ ಇದ್ದಾರೆ ರೀ, ನಮ್ಮ ಮಕ್ಕಳು ದೊಡ್ಡಾಗಿದ್ದಾರೆ, ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಮದುವೆನೇ ಆಗೋಗಿದೆ, ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ. ಏನೇ ಇದ್ದರೂ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಡುವೆ ಒಂದು ಐಕ್ಯಮತ್ಯ ಇರೋದಿಲ್ಲ. ಜಗಳ ನೀವೊಂದು ಹೇಳ್ತೀರಾ, ನಿಮ್ಮ ಮಕ್ಕಳು ಎದುರು
ಉತ್ತರ ಕೊಡ್ತಾರೆ, ಕೇಳಲ್ಲ. ಅದೇ ದೊಡ್ಡ ಟೆನ್ಷನ್ ಆಗ್ಬಿಡುತ್ತೆ ನಿಮಗೆ. ಏನು ಮಕ್ಕಳು ಹಿಂಗಾಗ್ಬಿಟ್ರಲ್ಲ, ನನ್ನ ಮಕ್ಕಳು ಯಾಕೆ ಹಿಂಗೆ ಮಾತಾಡ್ಬಿಟ್ರು, ಇದೇ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ಮೀನ ರಾಶಿಯವರಿಗೆ. ಮಕ್ಕಳ ಬಗ್ಗೆನೇ ಟೆನ್ಷನ್ನು. ಇದು ಎರಡನೇ ಪ್ರಮುಖವಾದಂಥ ವಿಚಾರ. ಮಕ್ಕಳ ಬಗ್ಗೆ ಬಹಳ ಟೆನ್ಷನ್ ಆಗಿಬಿಡುತ್ತೆ ನಿಮಗೆ. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಗ್ರಹಣದ ದಿವಸವೇ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ನಾನು ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು, ವಿಶೇಷ ಪ್ರಸಾದವನ್ನು ಕೊಡಲಿದ್ದೇವೆ. ನಾವು ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ. ಅಂಟು ಮಕ್ಕಳ ವಿಚಾರದಲ್ಲಿ ನೀವು ಸಮಾಧಾನವಾಗಿ ಅವ್ರ ಜೊತೆ ಮಾತಾಡಬೇಕು. ಮಕ್ಕಳ ಜೊತೆಗೆ ಜಗಳ ಮನಸ್ತಾಪಗಳಾಗದಂತೆ ನೀವು ನೋಡಿಕೊಳ್ಬೇಕು. ಇದು ನೀವು ಭಾಳ ಇಂಪಾರ್ಟೆಂಟಾಗಿ, ನಿಮ್ಮ ಮಕ್ಕಳೇನೋ ಅಳ್ಬಿಟ್ರು ಅಂತ ನೀವು ದೊಡ್ಡದಾಗಿ ಬೇಜಾರು ಮಾಡಿಕೊಂಡು ಇಷ್ಟಕ್ಕೆ ಜಗಳನ ದೊಡ್ಡ ಜಗಳ ಮಾಡಲಿಕ್ಕೆ ಹೋಗ್ಬಿಡಿ. ಎಲಾಸ್ಟಿಕ್ ಥರ ಎಳ್ದಾಡಕ್ಕೆ ಹೋಗ್ಬಿಡಿ, ಅಲ್ಲೇ ಬಿಟ್ಬಿಡಿ ಆ ವಿಚಾರವನ್ನು. ಆವಾಗಲೇ ಸುಖವಾಗಿ ನೆಮ್ಮದಿಯಾಗಿರ್ಲಿಕ್ಕೆ ಆಗ್ತದೆ. ಅದು ನೀವು ಕ್ಯಾರಿ ಮಾಡಿದ್ರೆ ಸಮಸ್ಯೆ ದೊಡ್ಡ ಆಗುತ್ತೆ, ಇದಲ್ವಾ. ಅದನ್ನಲ್ಲೇ ಬಿಟ್ಬಿಡಬೇಕು ಆ ವಿಚಾರವನ್ನು, ಆಯಿತಾ. ಹಾಗೂ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಈ ಥರ ದೇವತಾರಾಧನೆಗಳು, ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ಸಪ್ತಮದಲ್ಲಿ ಗ್ರಹಣ. ಸೊ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಬಿಸಿ ತುಪ್ಪ ಆಗ್ಬಿಡುತ್ತೆ. ಅಂದರೆ ನಿಶ್ಚಿತಾರ್ಥ ಆಗೋಯ್ತುಗಳೇ, ಏನು ಕತೆ ಗೊತ್ತಿಲ್ಲ, ಈಗೇನೋ ಒಂಥರ ಹೊಸ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ನಾವು ಮಾಡಿದ್ದು ಸರಿನಾ ತಪ್ಪ, ಈ ಮದುವೆ ಫಿಕ್ಸ್ ಮಾಡಿದ್ದು ಅನ್ನೋ ಹಂಗೆ. ಯಾಕೆಂದರೆ ಅವರ ಕ್ಯಾರೆಕ್ಟರ್ಸ್ ಆ ಥರ ಇದೆ, ಅವರ ಬೇಡಿಕೆಗಳು ಆ ಥರ ಇದೆ, ಅವರ ಅವ್ರ ನಮ್ಮ ಜೊತೆಗಿನ ಅವರ ವ್ಯವಹಾರಗಳು ಆ ಥರ ಅನ್ನಿಸ್ತಾ ಇದೆ. ಈಗ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನುವ ರೀತಿಯ ಟೆನ್ಷನ್ನು ಬರಬಹುದು ಮದುವೆ ಫಿಕ್ಸ್ ಆಗಿದ್ದರೆ. ಇನ್ನು ಮದುವೆನೇ ಆಗೋಗಿದೆ ಅಂತಂದರೆ ಮನಸ್ತಾಪಗಳು ಇನ್ನೇನು ಕೇಳಬೇಕಾ. ಸಪ್ತಮದಲ್ಲಿ ಚಂದ್ರಗ್ರಹಣ ಅಂತಂದರೆ ಗಂಡ ಹೆಂಡಿರ ನಡುವೆ ತೀರಾ ಮನಸ್ತಾಪಗಳು, ಜಗಳಗಳು, ಮನಸ್ತಾಪಗಳು, ಕಿತ್ತಾಟಗಳು. ನೀವು ಹೇಳಿದ್ದವ್ರಿಗಾಗಲ್ಲ, ಅವ್ರು ಹೇಳಿದ್ದು ನಿಮಗಾಗಲ್ಲ. ಬಟ್ ಒಂದನ್ನು ನೆನಪಿಟ್ಕೊಳ್ಳಿ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಒಂದು ಗಾದೆ ಇದೆ. ಆ ಗಾದೆ ಪ್ರಕಾರವಾಗಾದರೆ ದೊಡ್ಡ ಟೆನ್ಷನ್ ಇಲ್ಲ. ಆದರೆ ನೀವು ಆಗಲೇ ಹೇಳ್ದಂಗೆ ನಾನು ಕ್ಯಾರಿ ಮಾಡಿ ಅದನ್ನು ದೊಡ್ಡ ಎಳೆದಾಡ್ಬಿಟ್ರಲ್ಲ ಅಂದರೆ ಸಮಸ್ಯೆ ಆಗಿಬಿಡುತ್ತೆ. ಸೊ ಆದ್ದರಿಂದ ವಿವಾಹಿತ ಮೀನರಾಶಿಯವರು, ನೀವು ಗಂಡಸಾಗಿರಲಿ ಹೆಂಗಸರಾಗಿರಲಿ, ಗಂಡ ಹೆಂಡತಿ ಜಗಳ ದೊಡ್ಡದಾಗದಂತೆ ನೀವು ನೋಡ್ಕೊಳ್ಬೇಕು, ಆಯ್ತಲ್ವ. ಮಾನಸಿಕ ಕ್ಷೋಭೆ ಉಂಟಾಗಬಾರ್ದು. ಮನೆಯಲ್ಲಿ ಕೂತ್ಕೊಂಡು ಅಳೋದು ಮಾಡೋದು ಇದೆಲ್ಲ ಮಾಡಬಾರ್ದು. ಸಮಾಧಾನವಾಗಿ ಮುಂದುವರ್ಸ್ಕೊಂಡು ಹೋಗಬೇಕು. ಯಾರೊಬ್ಬರು ಸಾರಿ ಕೇಳಿದ್ರೆ ಮುಂದುವರ್ಸ್ಕೊಂಡು ಅಂದರೆ ಆ ಜಗಳ ಅಲ್ಲೇ ಬಿಟ್ಬಿಟ್ಟು ನೀವು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮುಂದುವರ್ಕೊಂಡು ಹೋಗುವಂತೆ ನೋಡ್ಕೊಳ್ಬೇಕು. ಚಂದ್ರಗ್ರಹಣವೇ ಇಲ್ಲಿ ಸಮಸ್ಯೆ ಕೊಡ್ತಕ್ಕಂಥದ್ದು. ಅದು ದೋಷ ಪರಿಹಾರ ಆದರೆ ಎಲ್ಲ ಸರಿ ಹೋಗಿಬಿಡುತ್ತೆ, ಆಯ್ತಲ್ವಾ. ನೆಕ್ಸ್ಟ್, ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ, ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಡುವೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ, ಅಥವಾ ಅವ್ರ ಬಗ್ಗೆ ತಪ್ಪು ತಿಳುವಳಿಕೆ ಆಗುವ ಸಾಧ್ಯತೆ, ನಿಮ್ಮ ಬಗ್ಗೆ ಅವ್ರಿಗಾಗಿರಬಹುದು, ಅವ್ರ ಬಗ್ಗೆ ನಿಮಗಾಗಿರಬಹುದು, ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆದ್ದರಿಂದ ಓಪನ್ ಅಪ್ ಆಗಬೇಕು. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ನಿಮ್ಮ ಫ್ರೆಂಡ್ ಜೊತೆಗೆ ಓಪನ್ ಅಪ್. ಏನು ಮುಚ್ಚಿಡುವಂಥ ವಿಚಾರ ಏನೂ ಇಲ್ಲಪ್ಪ, ಇದೇ ಇಷ್ಟಿರೋದು ವಿಚಾರ ಅಂತ ಹೇಳಿ, ಆಯ್ತಲ್ವ. ಸೊ ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ, ಇಷ್ಟೇ ಇರೋದು ವಿಚಾರ ಅಂತ. ಓಪನ್ ಅಪ್ ಆದಾಗ ಅವ್ರಿಗೂ ಸ್ವಲ್ಪ ನಂಬಿಕೆ ಬರ್ತದೆ ನಿಮ್ಮ ಮೇಲೆ. ಅಂದರೆ ಅಪನಂಬಿಕೆಗಳೇ ಜಾಸ್ತಿ ಆಗಿಬಿಡುತ್ತೆ. ಯಾರ್ಯಾರೋ ಹೇಳಿದ್ದು ಕೇಳಿಸ್ಕೊಂಡು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ವಿಚಾರ. ಇನ್ನು ದೂರ ಪ್ರಯಾಣಗಳು, ವಿದೇಶ ಪ್ರಯಾಣಗಳು, ಜಾಬ್ನಲ್ಲಿ ಟ್ರಾನ್ಸ್ಫರ್ಸ್, ಈ ವಿಚಾರಗಳು ಮೀನರಾಶಿಯವರದ ಮೇಲೂ ಸಹ ಚಂದ್ರಗ್ರಹಣದ ಪ್ರಭಾವ ಬೀರಲಿದೆ. ಇಷ್ಟ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿಬಿಡುವಂಥ ಸಾಧ್ಯತೆಗಳಿರುತ್ತೆ. ನೀವು ಅಂದ್ಕೊಂಡಿದ್ದು ಒಂದು ಜಾಗ, ನೀವು ಕೇಳಿದ್ದು ಒಂದು ಜಾಗ, ಅವ್ರು ಕೊಟ್ಟಿದ್ದು ಇನ್ನೊಂದು ಜಾಗ, ಈ ಥರ ಆಗಿಬಿಡುತ್ತೆ. ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ ಅಥವಾ ಯಾವುದೇ ಎಂಪ್ಲಾಯೀಸ್ ಇರಬಹುದು, ಜಾಬ್ ಬಗ್ಗೆ ಬಹಳ ಕೇರ್ಫುಲ್ಲಾಗಿರಿ. ಟ್ರಾನ್ಸ್ಫರ್ಗಳ ಬಗ್ಗೆ ಬಹಳ ಕೇರ್ಫುಲ್ಲಾಗಿರಿ. ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸ ಆಗ್ಬಿಡುತ್ತೆ ಅಂದ್ಕೊಂಡ ತಕ್ಷಣ ಮರಳಾಗ್ಬಿಡಬೇಡಿ. ಅಲ್ಲಿ ಏನೋ ವಿಚಿತ್ರ, ನೀವು ಅಂದ್ಕೊಂಡಿದ್ದೊಂದು ಆಗೋದು ಇನ್ನೊಂದು ಆಗುವ ಸಾಧ್ಯತೆ ಇರ್ತದೆ. ಆ ಕಾರಣದಿಂದಾಗಿ ನೀವು ನಿಮ್ಮ ಕೊಲೀಗ್ಸ್ ಜೊತೆಗೋ ಫ್ರೆಂಡ್ಸ್ ಜೊತೆಗೋ ಜಗಳ ಮಾಡುವ ಸಾಧ್ಯತೆ ಇರ್ತದೆ. ಆ ಜಗಳ ನೀವು ಹೇಳೋದು ಒಂದು, ಅವರು ಆಮೇಲೆ ಅಲ್ಲಿ ತೋರಿಸೋದು ಇನ್ನೊಂದು ಆಗುವ ಸಾಧ್ಯತೆ ಇನ್ನೂ ಜಾಸ್ತಿ ಇರ್ತದೆ. ಸೊ ಆದ್ದರಿಂದ ಬಹಳ ಬಹಳ ಗಮನಿಸಬೇಕಾದಂಥ ವಿಚಾರವಾಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಇದು, ಆಯ್ತಲ್ವಾ. ಸೊ ಹೀಗೆ ವಿವಾಹ, ದಾಂಪತ್ಯ, ಉದ್ಯೋಗ, ಆಮೇಲೆ ನಿಮ್ಮ ವ್ಯವಹಾರಗಳು, ಕೋರ್ಟ್ ಕಚೇರಿ ಸಮಸ್ಯೆಗಳು, ನಿಮ್ಮ ಆರೋಗ್ಯ. ಯಾಕೆಂದರೆ ಸಪ್ತಮದಲ್ಲಿ ಗ್ರಸ್ತಚಂದ್ರನ ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇದೆ ಅಂತಂದಾಗ ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಕೊರೆದು ಅದರಿಂದಾಗಿ ನಿಮ್ಮ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರ್ತದೆ. ಸೊ ಯಾವ ವಿಚಾರವನ್ನು ಅತಿಯಾಗಿ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ, ಅದನ್ನೆಲ್ಲ ಬಿಟ್ಟುಬಿಡಿ. ಸಮಾಧಾನವಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಆಹಾರ ಟೈಮ್ ಟು ಟೈಮ್ ಊಟ ಮಾಡಬೇಕು, ಟೈಮ್ ಟು ಟೈಮ್ ನಿದ್ದೆ ಮಾಡಬೇಕು. ಇದೆಲ್ಲ ಕರೆಕ್ಟಾಗಿ ಇಟ್ಕೊಂಡಾಗ, ಜೀವನ ಕ್ರಮ ಸರಿಯಾಗಿ ಇಟ್ಕೊಂಡಾಗ ನಿಮಗೆ ಆರೋಗ್ಯ ಬಾಧೆಗಳು ಹೆಚ್ಚಾಗಲಿಕ್ಕಿಲ್ಲ. ಚಿಂತೆಯಿಂದನೂ ಆರೋಗ್ಯ ಬಾಧೆ ಆಗಿಬಿಡುತ್ತೆ. ಚಿಂತೆ ಆಗದಾಗ ನೋಡ್ಕೊಳ್ಬೇಕು ನೀವು.
ಚಿಂತೆ ಆದ ತಕ್ಷಣ ನಿಮಗೆ ಏನಾಗುತ್ತೆ, ಅಸಿಡಿಟಿ ಆಗುತ್ತೆ, ಅಜೀರ್ಣ ಆಗುತ್ತೆ, ಮಂದಾಗ್ನಿ ಅಂತ ಹೇಳ್ತೇವೆ ಅದನ್ನು. ಅದರಿಂದ ಮತ್ತೊಂದು ಸಮಸ್ಯೆ ಒಂದಕ್ಕೊಂದಕ್ಕೆ ಲಿಂಕ್ ಆಗಿಬಿಡುತ್ತೆ. ನೀವು ಚಿಂತೆ ಜಾಸ್ತಿ ಮಾಡಲಿಲ್ಲ ಅಂದರೆ ಸಮಸ್ಯೆಗಳು, ಆರೋಗ್ಯ ಬಾಧೆಗಳು ಕಡಿಮೆ ಆಗುತ್ತೆ. ಪರಿಹಾರಗಳು ಬಹಳ ಮುಖ್ಯ. ಆದ್ದರಿಂದ ನೀವೇನು ಮಾಡಬೇಕು, ಹುರುಳಿ ಒಂದು ಅರ್ಧ kg ಅಷ್ಟು, ಅಕ್ಕಿ ಒಂದು kg 2 kg ಅಷ್ಟು ಅಕ್ಕಿ ಸಪ್ರೇಟಾಗಿ ಬಟ್ಟೆಗಳಲ್ಲಿ ಕಟ್ಕೊಂಡು ಏನು ಮಾರ್ಚ್ 14ನೇ ತಾರೀಕು ಶುಕ್ರವಾರ ಬೆಳಗ್ಗೆ ದೇವಸ್ಥಾನ ಆದಮೇಲೆ ಮನೆ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ದರೆ ತೊಗೊಂಡೋ ಪುರೋಹಿತರಿಗೆ ಕೊಟ್ಬಿಡ್ಬೇಕು. ಮನೆ ಹತ್ರದ ಈಶ್ವರ ದೇವಸ್ಥಾನ ಇದ್ದರೆ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೋದು. ಮನೆ ಹತ್ರದಲ್ಲಿ ಗಣಪತಿ ದೇವಸ್ಥಾನ ಇದ್ದರೆ ಒಂದು 21 ಪ್ರದಕ್ಷಿಣೆ ಮಾಡ್ಬೋದು. ಇಲ್ಲ ಮನೆಯಲ್ಲೇ ಕೂತ್ಕೊಂಡು ದುರ್ಗಾ ಅಷ್ಟೋತ್ರ, ಶಿವ ಅಷ್ಟೋತ್ರ, ಗಣಪತಿ ಅಷ್ಟೋತ್ರ ಪಠನೆ ಮಾಡ್ಕೊಳ್ಬಹುದು. ತುಂಬ ಅನುಕೂಲ ಆಗುತ್ತೆ ಇದರಿಂದ ನಿಮಗೆ. ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ನಿಮಗೆ. ಆಚರಣೆ ಇಲ್ಲ ಅಂದ ತಕ್ಷಣ, ಪ್ರಭಾವ ಇಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಂಡ್ರೆ ಇದೆಲ್ಲ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ನಿಮಗೋಸ್ಕರ ನಾವು ವಿಶೇಷವಾಗಿ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಪ್ರೇಟ್ ಆದಂಥ ಸಮಸ್ಯೆ ಇರುತ್ತೆ. ಒಬ್ಬನಿಗಿರೋ ಸಮಸ್ಯೆ ಇನ್ನೊಬ್ಬರಿಗೆ ಇಲ್ಲದೆ ಇರ್ಬೋದು, ಇವನಿಗಿರೋ ಸಮಸ್ಯೆ ಮತ್ತೊಬ್ಬನಿಗೆ ಇಲ್ಲದೆ ಇರ್ಬೋದು. ಬಟ್ ಹಲವಾರು ಸಮಸ್ಯೆಗಳಿರುತ್ತೆ. ಆದರೂ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣ ಅನ್ನುವಂಥದ್ದು ಪರ್ವಕಾಲ. ಗ್ರಹಣ ನಮಗೆ ವರ್ಷಕ್ಕೆ 1-2 ಸಿಗುವಂಥದ್ದು. ಅದು ಆಚರಣೆ ಇರಲಿ ಬಿಡಲಿ ಅದು ಪ್ರಶ್ನೆ ಬೇರೆ. ಬಟ್ ಅದರ ಪ್ರಭಾವ ಇದ್ದೇ ಇರುತ್ತೆ ಅಂತಂದಾಗ ಆ ಗ್ರಹಣದ ಸಂದರ್ಭ ಇರುತ್ತಲ್ಲ, ಅದು ಪರ್ವಕಾಲವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಮಾಡುವ ದೇವತಾರಾಧನೆಗಳು 10 ಪಟ್ಟು 100 ಪಟ್ಟಷ್ಟು ಫಲವನ್ನು ನಮಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಗ್ರಹಣ ಇಲ್ಲದೇ ಇರುವ ಸಮಯದಲ್ಲಿ ನಾವು ಏನಾದರೂ ದೇವತಾರಾಧನೆ ಮಾಡಿದಾಗ ನಮಗೇನು ಪುಣ್ಯ ಬರ್ತದೆಯೋ, ಗ್ರಹಣದ ದಿವಸ ಮಾಡಿದಾಗ ಅದರ ಡಬಲ್ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಬರ್ತದೆ ಅಂತ. ಸೊ ಆದ್ದರಿಂದ ನಾವು ವಿಶೇಷವಾಗಿ ನಮ್ಮ ಒಂದು ಯಾಗಶಾಲೆಯಲ್ಲಿ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ, ಅಂದರೆ ಕೇತುಗ್ರಸ್ತ ಮಹಾಚಂದ್ರಗ್ರಹಣದ ದಿವಸವೇ ಕೇತುಗ್ರಸ್ತ ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲದೆ ಅದಕ್ಕೆಂದರೆ ಚಂದ್ರಗ್ರಹಣದ ದೋಷ ಚಂದ್ರಗ್ರಹಣ ಶಾಂತಿಯಿಂದಲೇ ಪರಿಹಾರ ಆಗ್ತಕ್ಕಂಥದ್ದು. ಆದ್ದರಿಂದ ಫಸ್ಟು ದೋಷಗಳು ಪರಿಹಾರ ಆಗಬೇಕು. ಅದು ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಫಸ್ಟ್ ದೋಷಗಳ ಪರಿಹಾರ ಆಗಬೇಕು. ಯಾಕಂದರೆ ಚಂದ್ರಗ್ರಹಣ ದೋಷ ಆಗಬಾರ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಗ್ರಹಣ ಪರ್ವಕಾಲವಾದ್ದರಿಂದ ಆ ಪರ್ವಕಾಲದಲ್ಲಿ ದೇವತಾರಾಧನೆಗಳಲ್ಲ, ಅಂದರೆ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವತಾರಾಧನೆಗಳು, ನಮಗೇನೋ ಒಂದು ಸಮಸ್ಯೆ ಇದೆ, ಅದು ಪರಿಹಾರಕ್ಕೋಸ್ಕರ ದೇವತಾರಾಧನೆಗಳು ಮಾಡಿಕೊಳ್ಬೇಕು. ಆ ವಿಶೇಷವಾದಂತಹದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ನೋಡಿ, ಜನಾಕರ್ಷಣೆ ಬಹಳ ಮುಖ್ಯ. ಎಲ್ಲರೂ ನಮ್ಮ ಹತ್ರ ಬಹಳ ಚೆನ್ನಾಗಿ ಮಾತಾಡಬೇಕು, ಜಗಳ ಮನಸ್ತಾಪಗಳು ಇರಬಾರದು. ಈ ಗ್ರಹಣದ ವಿಚಾರದಲ್ಲಿ ಕೂಡ ಜಗಳ ಮನಸ್ತಾಪಗಳು ಬರಬಾರದು. ಅಷ್ಟಲ್ಲದೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾದಾಗ ನಮ್ಮ ಕೆಲಸಗಳು ಸುಗಮವಾಗಿ ಆಗ್ತದೆ, ನಮ್ಮ ವ್ಯಾಪಾರಗಳ ಅಭಿವೃದ್ಧಿ ಆಗ್ತದೆ, ನಮ್ಮ ಮನಸ್ಸು ಸುಖ ಸಂತೋಷ ನೆಮ್ಮದಿಯಿಂದಿರುತ್ತೆ. ಯಾಕೆಂದರೆ ಇಷ್ಟಾರ್ಥ ಸಿದ್ಧಿ ಆಗಿರುತ್ತೆ. ನಾವು ಬಹಳ ಇಂಪಾರ್ಟೆಂಟ್ ಅಂತ ಎದುರುಗಡೆ ಮನುಷ್ಯನಿಗೆ ಅನಿಸಿದಾಗ, ನಮ್ಮತ್ತ ಅವರು ಆಕರ್ಷಿತರಾಗದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ಸಂತೋಷವಾಗಿ ಮಾತಾಡಿ ಸಂತೋಷವಾಗಿ ವ್ಯವಹರಿಸ್ತಾರೆ, ನಮ್ಮೊಟ್ಟಿಗೆ ಲಾಭ ನಮಗೆ ಇರತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ನಾವು ಗ್ರಹಣದ ದಿವಸ, ಅದು ಕೇತುಗ್ರಸ್ತ ಗ್ರಹಣ ಅಂದಾಗ ಕೇತು ಮಹಾಗಣಪತಿಗೆ ಕಾರಕನಾಗುತ್ತಾನೆ. ಕೇತುವಿನ ಅಭಿಮಾನ ದೇವರು ಮಹಾಗಣಪತಿ. ಕೇತುಗ್ರಸ್ತ ಚಂದ್ರಗ್ರಹಣದ ದಿವಸ ನಾವು ಕೇತುವಿನ ಅಭಿಮಾನ ದೇವರಾದ ಮಹಾಗಣಪತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಂದರೆ ನಾವು ಆ ರೀತಿಯಲ್ಲಿ ಆರಾಧನೆ ಮಾಡಿದಾಗ ಅದ್ಭುತವಾದಂತಹ ಒಂದು ಪ್ರಭಾವವನ್ನು, ಅಂದರೆ ಫಲವನ್ನು ಕೊಡುತ್ತೆ. ಜನಾಕರ್ಷಣೆ ಎಲ್ಲರನ್ನೂ ನಮ್ಮತ್ತ ಸೆಳೆಯಲಿಕ್ಕೆ ಅದ್ಭುತವಾದಂಥ ಅವಕಾಶ. ನೆಕ್ಸ್ಟ್ ನವದುರ್ಗಾ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ತಾರೆ. ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಮಾಡಬೇಕಾದ್ರೆ ಇದೊಂದು ಸ್ತುತಿಯನ್ನು ಹೇಳ್ತಾರೆ. ಸೊ ಅದರಿಂದ ಇಂಥ ಅದ್ಭುತವಾದಂತಹ ಒಂದು ನವದುರ್ಗೆಯರನ್ನು
ಚಂದ್ರಗ್ರಹಣದ ದಿವಸ ನಾವು ಆರಾಧನೆ ಮಾಡಿದಾಗ 9 ವಿಧದ ವಿಶೇಷವಾದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಬಹುದು, ಅಂದರೆ ಪರಿಹಾರವನ್ನು ಮಾಡಿಕೊಳ್ಬಹುದು. ನಮ್ಮ 9 ವಿಧದ ಸಮಸ್ಯೆಗಳು ವಿವಾಹ ದಾಂಪತ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರ್ಥಿಕ ವಿಚಾರಗಳು, ದುಡ್ಡಿನ ಸಮಸ್ಯೆ ಅಥವಾ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು, ದೃಷ್ಟಿದೋಷ ಮಾಟಮಂತ್ರ ಶತ್ರುವಾದ ಸಮಸ್ಯೆಗಳು ಅಥವಾ ಜನಾಕರ್ಷಣ ನಮ್ಮ ಕೈಲಿ ಚೆನ್ನಾಗಿ ಆಗಬೇಕು ನಮ್ಮತ್ತ ಅನ್ನೋ ಒಂದು ಸಮಸ್ಯೆ, ಅಥವಾ ವಿದ್ಯೆ ವಿಚಾರ, ನಾಲೆಡ್ಜ್, ಜ್ಞಾನದ ವಿಚಾರ, ಹೀಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಈ 9 ವಿಧದ ಸಮಸ್ಯೆಗೆ ನವದುರ್ಗೆಯರ ಆರಾಧನೆ ಮಾಡಿ 9 ವಿಧದ ವಿಶೇಷವಾದಂತಹ ರತ್ನಗಳನ್ನು ನಾವು ಎನರ್ಜೈಸ್ ಮಾಡಿದಾಗ ನಾವು ವಿಶೇಷವಾಗಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇನೆ. ಈ ಒಂದು ಬ್ರಾಸ್ಲೆಟ್ನಲ್ಲಿ ಅಂಗಾರಮಣಿ, ಕ್ಯಾರ್ನೆಲಿಯನ್ ಅಂತ ಆ ಒಂದು ಅಂಗಾರಮಣಿ ಇದೆ. ನಿಮ್ಮ ವಿವಾಹ ದಾಂಪತ್ಯ ವಿಚಾರಗಳನ್ನು, ಸಮಸ್ಯೆಗಳನ್ನು ಹಾಗೂ ಭೂಮಿಯ ವಿಚಾರಗಳ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಕಾರ್ನೆಲಿಯನ್ ರತ್ನ ಇದರಲ್ಲಿದೆ. ಅದರ ಜೊತೆಗೆ ಚೈತನ್ಯ ರತ್ನ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಚೈತನ್ಯ ರತ್ನವಿದೆ. ಹಾಗೂ ಸಂತಾನ ವಿಚಾರದ ಸಮಸ್ಯೆ ಪರಿಹಾರಕ್ಕೋಸ್ಕರ ಕನಕವರ್ಣಿಕಾ ರತ್ನ ಇದೆ. ಅಂದರೆ ಮಕ್ಕಳ ವಿಚಾರವಾಗಿ ಸಮಸ್ಯೆ ಇದ್ದರೆ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ, ಕನಕವರ್ಣಿಕಾ ರತ್ನ ಎನರ್ಜೈಸ್ ಆಗುತ್ತೆ. ಅದರ ಜೊತೆಗೆ ಉದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ವ್ಯವಹಾರಗಳ ಸಮಸ್ಯೆ ಪರಿಹಾರಕ್ಕೋಸ್ಕರ ನೀಲವರ್ಣಿಕಾ ರತ್ನ ಅನ್ನುವಂಥ ಒಂದು ರತ್ನ ಇದೆ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಧನಾಕರ್ಷಕ ಮಣಿ, ಅದು ಸಹ ಇದರಲ್ಲಿದೆ. ಅಷ್ಟೇ ಅಲ್ಲ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೋಸ್ಕರವಾಗಿ ರಕ್ತವರ್ಣಿಕಾ ಅನ್ನುವಂಥ ಒಂದು ವಿಶೇಷವಾದಂಥ ರತ್ನ ಇದರಲ್ಲಿದೆ. ಅದ್ರ ಜೊತೆಗೆ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರ ರತ್ನಮಣಿ ಇದ್ರ ಜೊತೆಗಿದೆ. ಅದರ ಜೊತೆಯಲ್ಲಿ ಒಂದು ಅದ್ಭುತವಾದಂತಹ ಜನಾಕರ್ಷಣ ಮಣಿ, ಯಾಕೆಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿದಾಗ ಜನಾಕರ್ಷಣೆ ಚೆನ್ನಾಗಾಗಬೇಕು, ಆದ್ದರಿಂದ ಒಂದು ಜನಾಕರ್ಷಣ ಮಣಿ ಇದರಲ್ಲಿದೆ. ಹಾಗೂ ಈ ಜ್ಞಾನ ವೃದ್ಧಿಗೆ ವಿದ್ಯಾಕಾರಕ ಬುಧ, ಆದ್ದರಿಂದ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಇಲ್ಲಿ ಪೀತವರ್ಣಿಕಾ ಅನ್ನುವಂಥ ಒಂದು ಉಪರತ್ನವನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ನಿಮ್ಮ ವಿದ್ಯೆ, ಜ್ಞಾನ, ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅಂತ. ಹೀಗೆ ನವಶಕ್ತಿಗಳನ್ನು ನವರತ್ನಗಳ ಉಪರತ್ನಗಳ ಮೂಲಕ ನಾವು ಇದರಲ್ಲಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇವೆ. ಹಾಗೂ ನವದುರ್ಗೆಯರ ಒಂದು ಹೋಮವನ್ನು ಮಾಡಿ ಈ 9 ರತ್ನಗಳನ್ನು ಎನರ್ಜೈಸ್ ಮಾಡಲಿದ್ದೇವೆ. ಇದರ ಜೊತೆಗೆ ಮಹಾಚಂದ್ರಗ್ರಹಣ, ಚಂದ್ರನ ಒಂದು ಮನಃಕಾರಕ ಚಂದ್ರ, ಆದ್ದರಿಂದ ಶ್ವೇತಾರ್ಕ ರತ್ನಗಳನ್ನು ಇದ್ರ ಜೊತೆಗೆ ಇಟ್ಟಿದ್ದೇವೆ. ಈ ಒಂದು ಬಿಳಿಯ ಶ್ವೇತಾರ್ಕ ರತ್ನಗಳು ಚಂದ್ರಗ್ರಹಣದ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಈ ನವಶಕ್ತಿ ಹೋಮದಲ್ಲಿ ನವರತ್ನಗಳು, ಉಪರತ್ನಗಳು ನಿಮಗೆ, ನವಶಕ್ತಿಯ ಉಪರತ್ನಗಳು ಸಹ ನಿಮಗೆ ಈ 9 ವಿಶೇಷವಾದಂಥ ಸಮಸ್ಯೆಗಳನ್ನು ಪರಿಹಾರ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ರತ್ನವನ್ನು ಇದರಲ್ಲಿ ಇಟ್ಟು ಅದೇ ಸಂಬಂಧಪಟ್ಟಂಥ ನವಶಕ್ತಿ ಹೋಮವನ್ನು ಮಾಡಿ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಇದನ್ನು ಧಾರಣೆ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಸಹ, ಯಾಕೆಂದರೆ ಗ್ರಹಣದ ದಿವಸ ಎನರ್ಜೈಸ್ ಮಾಡಿದಂಥ ವಿಶೇಷವಾದಂಥ ಬ್ರಾಸ್ಲೆಟ್ ಆಗಿರಲಿದೆ ಇದು. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಇದನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮ್ಮ ಯಾವ ಸಮಸ್ಯೆ ಇರಲಿ ಅದು ಪರಿಹಾರವಾಗಬೇಕು ಅಂತ ನವಶಕ್ತಿ ಒಂದು 9 ವಿಧದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಚಂದ್ರಗ್ರಹಣ ದೋಷ ಪರಿಹಾರ ಹಾಗೂ ನಿಮಗೆ ಅದ್ಭುತವಾದಂತಹ ಒಂದು ಫಲ ಸಿಗಬೇಕು ಅನ್ನುವ ಕಾರಣಕ್ಕೆ ವಿಶೇಷವಾದಂತಹ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಹೋಮ ಹಾಗೂ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಪ್ರಾಪ್ತಿಗೋಸ್ಕರ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಎಲ್ಲ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವನ್ನೂ ಸಹ ನಾವು ಈ ಒಂದು ಗ್ರಹಣ ಚಂದ್ರಗ್ರಹಣ ದಿವಸವೇ ಮಾಡ್ತಾ ಇದ್ದೇವೆ. ಶುಕ್ರವಾರ ದಿವಸ ಎಲ್ಲ ಹೋಮಗಳು ಲೈವ್ ಇರುತ್ತೆ. ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್
ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ಕೊಂತವರು ಸ್ಕ್ರೀನ್ ಮೇಲ್ಗಂತ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.